ಯತ್ನಾಳ್ ವಿರುದ್ಧ ಆಕ್ರೋಶ. ವಿಜಯಪುರ ನಗರದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅಹಿಂದ ಹಾಗೂ ಮುಸ್ಲಿಂ ಮುಖಂಡರು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಈ ವೇಳೆ ಮಾತನಾಡಿದ ಮುಸ್ಲಿಂ ಮುಖಂಡ ಹಮೀದ್ ಮುಷರೀಫ್ ಮಾತನಾಡುತ್ತಾ, ಮುಧೋಳ ಸೇರಿದಂತೆ ನಗರ ಶಾಸಕ ಯತ್ನಾಳ್ ಹೋದಲ್ಲೆಲ್ಲ ಮುಸ್ಲಿಂ ಸಮಾಜದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಪದೇ ಪದೇ ಪಾಕಿಸ್ತಾನದ ಬಗ್ಗೆ ಮಾತನಾಡುವ ಶಾಸಕ ಯತ್ನಾಳ್ ಮೊದಲು ಪಾಕಿಸ್ತಾನಕ್ಕೆ ಹೋಗಲಿ. ಈ ದೇಶ ಹಿಂದೂ, ಮುಸ್ಲಿಂ, ಶೇಖ್, ಇಸಾಯಿ ಸೇರಿದಂತೆ ಎಲ್ಲ ಧರ್ಮದವರಿಗಿದೆ. ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ತಾನು ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಲು ಶಾಸಕ ಯತ್ನಾಳ್ ಪ್ರಯತ್ನ ಮಾಡ್ತಿದ್ದಾರೆ. ಟಿಪ್ಪು ಸುಲ್ತಾನ್ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ. ಅಂತಹವರ ಬಗ್ಗೆ ಶಾಸಕ ಯತ್ನಾಳ್ ಬಾಯಿಗೆ ಬಂದಂತೆ ಬೈತಾರೆ. ಬೈಯುವವರಿದ್ರೆ ವಿಧಾನಸೌಧದ ಒಳಗೆ ಬೈದು ತೋರಿಸಲಿ ಎಂದರು. ಇನ್ನು ಶಾಸಕ ಯತ್ನಾಳ್ ಜೋಕರ್ಗಿಂತಲೂ ಆ ಕಡೆಯಾಗಿ ನಾಟಕ ಮಾಡ್ತಿದ್ದಾರೆ. ನಗರದಲ್ಲಿ ಅಭಿವೃದ್ಧಿ ಮಾಡದೆ ಕಮಿಷನ್ ತಗೊಂಡು ಊರು ಬಿಟ್ಟು ಹೋಗ್ತಾರೆ. ಮಠಾಧೀಶರು ಗುರುಗಳಿಗೆ ಬಾಯಿಗೆ ಬಂದಂತೆ ಶಾಸಕ ಯತ್ನಾಳ್ ಮಾತನಾಡ್ತಾರೆ. ಅವರ ಹಾಗೆ ಇನ್ನು ಮುಂದೆ ನಾವು ಮಾತನಾಡ್ತೇವೆ ಎಂದರು. ಇನ್ನು ನಿಮ್ಮ ಬ್ಯಾಂಕ್ ಹಾಗೂ ದವಾಖಾನೆಗೆ ಮುಸ್ಲಿಮರು ಬರುವುದು ಬೇಡ ಎಂದು ಬೋರ್ಡ್ ಹಾಕೊಳ್ಳಿ ಎಂದು ಹಮೀದ್ ಮುಷರೀಫ್ ಆಕ್ರೋಶ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಹಲವು ಜನ ಮುಸ್ಲಿಂ ಹಾಗೂ ಅಹಿಂದ ಮುಖಂಡರು ಉಪಸ್ಥಿತರಿದ್ದರು. ಮುಧೋಳದೊಳಗಿಲ್ಲ, ಬಿಜಾಪುರ ಸಿಟಿಯಾಗ ಮುಧೋಳದೊಳಗೆ ಎಲ್ಲಿ ಹೋಗ್ತಾರೆ, ಈ ಸಿಟಿ MLAಗೆ ಬಿಜಾಪುರ ಜನತೆ ಹಂಗಾರೆ ಆರಿಸ್ತಂದಾರ. ಏನು ಅವ್ರಿಗೆ ನಮ್ಮ ಜನತೆಗೆ ವಿನಂತಿ ಮಾಡ್ತೀನಿ, ಆ ಶಾಸಕ ನೀವು ಯಾರ್ಯಾರು ಹೋಟ್ ಹಾಕಿರಿ ಅವ್ರಿಗೆ ಮನವಿಯರೇ ಮಾಡಿರಿ. ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಅದು ಬಿಟ್ಟು ಇದು ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲರ ದೇಶ ಅದ. ಈ ದೇಶ ಎಲ್ಲಾರ್ದದಪ್ಪ. ನೀ ಏನು ಪಾಕಿಸ್ತಾನಕ್ಕೆ ನೀನೇ ಹೇಳ್ತೀನಿ, ನೀನೇ ಹೋಗ್ಬಿಡು. ಫಸ್ಟ್ ನೀ ಪಾಕಿಸ್ತಾನಕ್ಕೆ ಹೋಗ. ಯಾಕಂದ್ರೆ झंडा ಹಚ್ಚವ ನೀನೇ. ಹಿಂದೂ ಮುಸಲ್ಮಾನ್ ಜಗಳ ಹಚ್ಬೇಕಂತ ಭಾಳ ಕೋಶಿಶ್ ಮಾಡ್ಲಾಕತ್ತಾರವ್ರು. ಅಷ್ಟಿಷ್ಟಿಲ್ರಿ, ಒಟ್ಟು ಹಿಂದೂ ಮುಸಲ್ಮಾನ್ ಜಗಳ ಆಗಲಿ, ನಾನು ರಾಜಕೀಯವನ್ನು ಮುಂದೆ ನಡೀಲಿ. ರಾಜಕೀಯ ಕೊಡವ ದೇವರದಾನ, ಅವ ನಮ್ಗೆ ಜನ್ನತ್ ಕಳಿಸ್ತಾನಂತ. ಎಂಥ ಸುಳಿ ಮಕ್ಕಳು ನಮಗೆ ಕಳಿಸಿಲ್ಲ. ನೀ ಏನು ಬದಮಾಸ್ ಸುಳಿ ಮಗ ನಮ್ಗೆ ಕಳಿಸ್ತೀವ ಜನ್ನತ್ ಕಳ್ಸವ ನಮ್ಮಲ್ಲ. ನಮ್ಗೆ ಸುಡಾವ ಅಲ್ಲ, ಬಿಡಾವ ಅಲ್ಲ. ನಾವು ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗೆ ಚಲೋ ಒಯ್ದು ಜನ್ನದೊಳಗೆ ಕೊಡ್ತಾನೆ. ನಾವು ಕೆಟ್ಟ ಕೆಲಸ ಮಾಡಿದ್ರೆ ಇಲ್ಲೇ ನಮ್ಗೆ ಸುಡ್ತಾನೆ. ಮಾಡವ ಎಲ್ಲ ಅಲ್ಲ. ಮಳೆನೂ ನಾಳೆಗೆ ನಾನೇ ಕೊಡ್ತೀನಿ, ನಾನೇ CM ಅದೀನಿ, ನಾನೇ ದೇವರದಿಂದ್ರೆ ನಂಬೇಡ್ರಿ. ಅವ ಒಟ್ಟು ಜಗಳ ಮಾಡಿಸ್ಬೇಕನ್ಲಾಕತ್ತಾನ. ಬಡವರು ಸಾಯ್ತಾರೆ ಇದ್ರಾಗ. ಶ್ರೀಮಂತ ಏನು ಸಾಯಂಗಿಲ್ಲ, ಅವ್ರೇನು ಜಗಳ ಮಾಡಂಗಿಲ್ಲ. ಅವ್ರೇನು ನನಗೆ ಓಟ್ ಹಾಕ್ರಿ, ನಾ ಅರಸ್ ಬರ್ತೀನಿ, ನಿಮ್ಗೆ ಏನು ಬೇಕು ನಾ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಏನೂ ಬಿಡ್ಸಂಗಿಲ್ಲ, ಏನೂ ಮಾಡಂಗಿಲ್ಲ. ಯಾರ ಮನ್ಯಾಗ ಸತ್ರ ಅವ್ರ ಮನ್ಯಾಗೆ ದುಃಖ ಆಗ್ತೈತೆ, ಅವ್ರಿಗೇನು ಆಗಾಗ. 1 ಲಕ್ಷ 2 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಟ್ರೆ ನಡೆಯಂಗಿಲ್ಲ. ಏನು ರೀ, ನಮ್ಮ ಟಿಪ್ಪು ಸುಲ್ತಾನ್ ನಮ್ಮ ಒಲಿ ಶಪಥವ್ರು ದೇಶ ಕಾಪಾಡ್ಯಾರ. ನಮ್ಮ ಕರ್ನಾಟಕ ಕಾಪಾಡಿ ಅವ್ರ ಮಕ್ಕಳಕ್ಕೆ ಒತ್ತಿಟ್ಟು ಬ್ರಿಟಿಷ್ ಕೊಡ್ಸ್ಯಾರ. ಅಂಥವ್ರಿಗೆ ಹರಾಮ್ಕೋರ್ ಸುಳಿ ಮಗ ಅಂತಾರೆ. ಇವ್ರು ಹರಾಮ್ಕೋರ್ ಸುಳಿ ಮಕ್ಕಳದಾರೆ ನೋಡಿ ಹೇಳೋರು. ಉಳ್ಕಿದವ್ರಿಲ್ಲ, ಯಾರು ಹೇಳ್ತಾನೆ ಅವನೇ ಹರಾಮ್ಕೋರ್ ಸುಳಿ ಮಗ. ಅಷ್ಟು ನಿಮ್ಗೆ ಬಯೋದು ಶಕ್ತಿ ಮುಸುಲ್ರಿಗೆ, ಟಿಪ್ಪು ಸುಲ್ತಾನ್ಗೆ ಮತ್ತು ಬಯೋದಿದ್ರೆ ವಿಧಾನಸೌಧದೊಳಗೆ ಬೈರಿ. ನೀವು ಅಲ್ಲಿ ಏನು ಶಪಥ ತಗೊಂಡಿರಿ, ನಿಮ್ಮ ಎಷ್ಟು ದಮ್ಮದ ಅಲ್ಲಿ ಬೈರಿ. ಏನಾರೇ ಮಾಡಿದ್ರೆ ಬರೀ ಪಾಕಿಸ್ತಾನ್ ಆ ಕೆಟ್ಟ ಪಾಕಿಸ್ತಾನ ನಮಗೇನು ಸಂಬಂಧ ಇಲ್ಲ. ನಾವು ಇಂಡಿಯನ್ ಅದೀವಿ. ಈ ದೇಶದೊಳಗೆ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲರ ದೇಶದ ಎಲ್ಲರ ಗುಣ ಅದೀವಿ. ನಮ್ಮದು 1000 ವರ್ಷದ ಇತಿಹಾಸ ಅದ. ಇವ್ರು ಹಳ್ಳಿಲಿಂದ ಬಂದು ನಮ್ಗೆ ಸಿಟಿ ತೋರಿಸ್ತಾರೆ. ಇವ್ರು ಗೌಡರೇ ಅದಾರೇನಿಲ್ಲ ಯತ್ನಾಳದೊಳಗೆ, ಅದನ್ನು ನೋಡಿ ಬರ್ಬೇಕೀಗ. ಯಾರು ನಿಮ್ಗೆ ಗೌಡ ಮಾರ್ಯಾರ? ಯಾರಿಲ್ಲ. ಜನ ಆಶೀರ್ವಾದ ಮಾಡ್ಯಾರ. ಇದು ಜಗಳ ಹಚ್ಚೋದು ಬಿಟ್ಟು ಒಂದು ಸ್ವಲ್ಪ ಸಿಟಿದ ಕೆಲಸ ಮಾಡಿರಿ, ಅಭಿವೃದ್ಧಿ ಮಾಡಿರಿ. ನೀವು ಸಾಲಿ ತೆಗ್ದಿರಿ, ಹಾಸ್ಟೆಲ್ ಮಾಡಿರಿ, ನಾ ಸಂಸ್ಥೆ ಇಷ್ಟು ಮಾಡೀನಿ, ಪುಕ್ಸಟ್ಟಿ ಮಾಡಿರಿ. ಪುಕ್ಸಟ್ಟಿ ಮಾಡ್ದಂಗೆ ಮಾಡಿಕೊಡ್ರಿ, ಬಡವ್ರು ಕಲಸ್ರಿ. ಹೇಳೋದು ಒಂದು, ಮಾಡೋದು ಒಂದು. ಬರೇ ಅಲ್ಲಿ ಹೋಗೋದು,
ಯಾರೇ ಒಂದು ಜೋಕರ್ ಮಾಡಂಗಿಲ್ಲ ರೀ, ಹಂಗೆ ನಾಟಕ ಮಾಡ್ತಾರೆ. ಏನು ಜೋಕರ್ಕಿಂತ ಹಚ್ಚಿ ಕಡೆ. ಮತ್ತು ಮನ್ಯಾಗ ಉಳ್ಳಾಗಡ್ಡಿ ಕೊಯ್ದು ಇಡಬೇಡ್ರಿ, ತಲ್ವಾರ್ ಇಡ್ರಿ. ಶಿವಾಜಿ ಮಹಾರಾಜ ಬಲ್ಲಿನೂ ನಮ್ಮ ಮಂದಿ ಇದ್ದರು, ಯಾರು ಗನ್ಮ್ಯಾನ್ ನಮ್ಮ ಮಂದಿ ಇದ್ದರು. ಆದಿಲ್ ಸಾಹಿದೊಳಗೆ ಅವ್ರ ದೋರಿತ್ತು, ಅವ್ರವ್ರು ರಾಜ ಮಹಾರಾಜ ಇದ್ದರು. ಅವ್ರ ಬಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಮಂದಿ ಇದ್ದರು. ಅವಾಗೇನು ನಾವು ಹುಟ್ಟಿವಿ ಏನು ಅವಾಗಿಂದ ಅವ್ರಿಗೆ ಏನು ಬೈತಾನ, ನೀವು ಪಾಕಿಸ್ತಾನಕ್ಕೆ ಹೋಗ್ರಿ, ನಿಮ್ಗೆ ನೆಹರು ಮಾಡ್ಯಾರ. ನೆಹರು ಮಾಡಿದ್ರು, ಅವ್ರು ಪ್ರಧಾನಮಂತ್ರಿ ಇದ್ದರು. ನೀವೊಂದು ಬರೀ ಎಮ್ ಎಲ್ ಎ ಮಾತಾಡ, ನೀ ಪ್ರಧಾನಮಂತ್ರಿ ಆದಾಗ ನಮ್ಗೆ ಕಳಸ ಅಂತ ನೋಡೋನು. ನೀನು ಬಲ್ಲಿ ನಮ್ಮ ಬೂಟರೇ ಒಯ್ದು ಮುಟ್ಟಿಸ್ತಾನೆ ನೋಡು. ನಾವು ಪಾಕಿಸ್ತಾನಕ್ಕೆ ನಮ್ಮ ಚಪ್ಪಲಿಯರೇ ಬೂಟರೇ ಮುಟ್ಟಿಸ್ಲಿ ಒಯ್ದು. ನಾವು ಪಾಕಿಸ್ತಾನ ನಮ್ಗೆ ಆ ಬದಮಾಸ್ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಇಂಡಿಯಾ ಅದೀವಿ, ನಾವು ಇಂಡಿಯಾದೊಳಗೆ ಹುಟ್ಟಿವಿ, ಇಂಡಿಯಾದೊಳಗೆ ಬಿಟ್ಟಿದ್ದೀವಿ. ಇಲ್ಲಿಂದ ನಾವು ತಿಂದೀವಿ, ಇಲ್ಲಿಂದ ಗಾಳಿ ತಗೊಂಡೀವಿ. ಒಂದು ಸ್ವಲ್ಪ ಮಕ್ಕಳಿಗೆ ಕಲಿಯೋದು ದಿನ ಏನು ರೋಡ್ ಮಾಡ್ಯಾರ, ಒಂದು 4 ರೋಡ್ ಮಾಡ್ಯಾರ. ನಮ್ಮ ಬರ್ರಿ ರೋಡ್ಗಳು ತರಿಸ್ತೀವಿ, ನೀರು ಹೇಳಕತ್ತಾವ ಗಟಾರ. ಅಭಿವೃದ್ಧಿ ಮಾಡೋದು ಬಿಟ್ಟು ಊರಾಗಿರಂಗಿಲ್ಲ, ಬರೀ ಕಮಿಷನ್ ತಗೊಳ್ಳೋದು ಹೋಗೋದು, ಉಳ್ಕದ ಕೆಲಸ ಏನೂ ಇಲ್ಲ. ಅಭಿವೃದ್ಧಿ ಮಾಡಿರಿ, ಮಂದಿಗೆ ಅನುಕೂಲ ಮಾಡಿರಿ, ನಿಮ್ಗೆ ಅರಸ್ ಕೊಟ್ಟಾರೆ, ಜನ ಸೇವೆ ಮಾಡಿರಿ. ಸೇವೆ ಮಾಡೋದು ಬಿಟ್ಟು ಬರೀ ಜಗಳ ಹಚ್ಚೋದು, ಹಿಂದೂ ಮುಸಲ್ಮಾನ್ ಮಾಡ್ಕೋತಿದ್ರೆ ಚಲೋ ಆಗಂಗಿಲ್ಲ. ನೀವೇನು ನಮ್ಗೆ ಹರಾಮ್ ಕೋರ್ ಸುಳಿ ಮಕ್ಕಳು ಅನ್ಲಿಕ್ಕತ್ತೀರಿ. ಫಸ್ಟ್ ನೀವು ನಿಮ್ಮ ನಾಲ್ಗೆ ನಾವು ವಾಪರ್ಸ್ಬಾರ್ದು, ನಾವು ಚಲೋ ಇಲ್ಲ. ನೀವು ಮಠಾಧೀಶವ್ರು ಬೈತೀರಿ, ಗುರುಗಳಿಗೆ ಬೈತೀರಿ, ನಿಮ್ಮ ಹಂಗೆ ಬೈಬಾರ್ದು ಅನ್ಲಿಕ್ಕತ್ತೀವಿ. ಈಗ ನೀವು ನಮ್ಗೆ ಬೈಲಾಕ ಹಚ್ಚಲಿಕ್ಕತ್ತೀರಿ. ನಾವು ಜನಕ್ಕೆ ಕ್ಷಮೆನೂ ಕೇಳ್ತೀವಿ, ಯಾಕಂದ್ರೆ ಅವರು ನಮ್ಗೆ ಬೈದಾರ, ನಾವು ಅವ್ರಿಗೆ ಒಬ್ರಿಗೆ ಬೈತೀವಿ. ಯಾರು ನಮ್ಗೆ ಹರಾಮ್ ಕೋರ್ ಸುಳಿ ಮಗ ಅಂತಾರೆ, ಅವರೇ ಫಸ್ಟ್ ಹರಾಮ್ ಕೋರ್ ಸುಳಿ ಮಗ ಹೇಳವ. ಏನು ರೀ, ಒಂದು ರಾಜ ಮಹಾರಾಜಗೆ ಬೈದು, ಗುರುಗಳಿಗೆ ಬೈದು, ಜನಕ್ಕೆ ಬೈದು, ಹಿಂದೂ ಮುಸಲ್ಮಾನ್ ಅನ್ನೋದು ಏನು ಬೈಲಾಗ ಬರಂಗಿಲ್ಲ ರೀ. ಬಸನಗೌಡ ಯತ್ನಾಳ್, ನಿಮ್ಮ ಅಪ್ಪ ಬೈತೀವಿ, ನೀವೆಲ್ಲರೇ ರಾತ್ರಿ ಕುಡಿದು ಹಗಲತ್ತು ಬೈತೀನಿ, ಹಗಲತ್ತೆ ಕುಡಿದು ಬೈತಾರೆ ಮಂದಿ. ನಿಮ್ಗೊಬ್ಬರಿಗೆ ಬೈಲಾಗ ಬರಂಗಿಲ್ಲ. ಜನದ ಕೆಲಸ ಮಾಡಿರಿ, ಜನ ಸೇವೆ ಮಾಡ್ಲಾಕ ಆರಸ್ ಕೊಟ್ಟಾರ, ಜನ ಸೇವೆ ಮಾಡಿರಿ. ದೇಶ ಒಂದು ಸ್ವಲ್ಪ ಚಲೋ ನೋಡಿಲಿ. ನಮ್ಮ ಕರ್ನಾಟಕದೊಳಗೆ ಕೆಲಸ ಮಾಡಿಕೊಡ್ರಿ. ಕೆಲಸದ ಹೇಳೋದು ಬಿಟ್ಟು ಒಂದು ದವಾಖಾನೆ ಮಾಡ್ಯಾರ, ಮುಸಲ್ರು ಬರಬೇಡ ಹಾಕ್ರಿ ನಿಮ್ಮ ಬೋರ್ಡ್. ಎಲ್ಲ ನಿಮ್ಮ ದಂಧೆಗಳು ಫಸ್ಟ್ ಹಾಕ್ರಿ ಬೋರ್ಡ್. ಯಾರೂ ನಂಬಲ್ಲಿ ಬರಬೇಡ್ರಿ, ನಮ್ಮ ದವಾಖಾನೆಗೆ ಬರಬೇಡ್ರಿ, ನಮ್ಮ ಬ್ಯಾಂಕಿಗೆ ಬರಬಾರ್ದ್ರಿ, ಎಲ್ಲಿ ಬರಬೇಡ್ರಿ ಅಂತ ಹಾಕ್ರಿ. ಚಲೋ ಕೆಲಸ ಮಾಡಿರಿ, ಒಳ್ಳೆಯ ಕೆಲಸ ಮಾಡಿರಿ, ಜನ ನಿಮ್ಗೆ ಆಶೀರ್ವಾದ ಮಾಡ್ಯಾರ. ಮಾಡ್ಕೊಂಡು ಕೆಲಸ ಮಾಡಿರಿ. ಮಂದಿಗೆ ಬೈದ್ರೇನು ನಿಮ್ಗೆ ಭಾಳ ಶಬಾಸಿ ಕೊಳಂಗಿಲ್ಲ. ನೀವು ರಾಜಕೀಯ ಸಲುವಾಗಿ ಮಾಡ್ಲಿಕ್ಕತ್ತೀರಿ, ಒಟ್ಟಿಗೆ ಮಾಡಿ. ಇನ್ನು 4 ವರ್ಷ ಅದ ಅವಾಗ ಮಾಡ್ರಂತ, ಮುಂದೆ ಇನ್ನು 3-3.5 ವರ್ಷ ಅದ ಅವಾಗ ಮಾಡ್ರಂತ. ಬೈದು ನಾವು ಬೈತೀವಿ, ನೀವು ಬೈರಂತವಾಗ. ಮಾಧ್ಯಮವ್ರಿಗೆ ಬಂದಿದ್ದಕ್ಕೆ ಭಾಳ ಥ್ಯಾಂಕ್ಸ್.